ನಮಸ್ಕಾರ ವೀಕ್ಷಕರೇ, ನಾನೀಗ ಹುಬ್ಬಳ್ಳಿಯ ಪ್ರಮುಖ ಸ್ಥಳವಾದ ಉನ್ಕಲ್ ಕೆರೆ ಬಳಿ ಇದ್ದೇನೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಉನ್ಕಲ್ ಕೆರೆ ಇದೀಗ ನಿರ್ವಹಣೆ ಕೊರತೆಯಿಂದ ಸೊರಗ್ತಾ ಇದೆ. ಚರಂಡಿಯ ಕಲುಷಿತ ನೀರು ನೇರವಾಗಿ ಕೆರೆಯನ್ನು ಸೇರ್ತಾ ಇರೋದ್ರಿಂದ ಕೆರೆ ದುರ್ನಾತ ಬೀರ್ತಾ ಇದೆ. ಈ ಕಾರಣದಿಂದ ಜನರು ಇತ್ತ ಬರಲು ಹಿಂದೇಟು ಹಾಕ್ತಾ ಇದ್ದಾರೆ. ಬನ್ನಿ ಉನ್ಕಲ್ ಕೆರೆಯ ಸ್ಥಿತಿಗತಿಯನ್ನು ನೋಡ್ಕೊಂಡು ಬರೋಣ. ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆ ಬದಿಯಲ್ಲಿ 240 ಎಕರೆ ಪ್ರದೇಶದಲ್ಲಿ ಹರಡಿರುವ ಉನ್ಕಲ್ ಕೆರೆ ನೂರಾರು ವರ್ಷಗಳ ಇತಿಹಾಸ ಹೊಂದಿದೆ. ಸುಮಾರು 30 ವರ್ಷಗಳ ಹಿಂದೆ ಉನ್ಕಲ್ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಮೂಲವಾಗಿದ್ದ ಈ ಕೆರೆ ಇಂದು ಮಲಿನಗೊಂಡಿದ್ದು ದುರ್ನಾತ ಬೀರುತ್ತಿದೆ. ಅವಳಿ ನಗರದ ಹೃದಯ ಭಾಗದಲ್ಲಿರುವ ಈ ಕೆರೆಗೆ ಸುತ್ತಮುತ್ತಲಿನ ನಗರಗಳಿಂದ ಕೊಳಚೆ ನೀರು, ಆಸ್ಪತ್ರೆ ಹಾಗೂ ಹೋಟೆಲ್ ತ್ಯಾಜ್ಯ ನೇರವಾಗಿ ಸೇರುತ್ತಿದೆ. ಜಲಕಳೆಯಾದ ಅಂತರಗಂಗೆ ಕೆರೆ ತುಂಬ ಹರಡಿ ಕೆರೆಯ ಸೌಂದರ್ಯ ಕೆಡಿಸಿರುವುದು ದುರಂತವೇ ಸರಿ. ಈ ಕೆರೆ ನೀರನ್ನು ಎರಡು ಹೊತ್ತು ಕುಡಿತಿದ್ವಿ. ಮಳೆ ಬಂದರೆ ಬಾಳ್ರಾಡಿ ಕೆಂಪ ಅದು ಅಂದ್ರೆ ಅರ್ಬಿ ಕಟ್ಟಿ ಅದಕ್ಕೆ ನೀರು ಸೋಸ್ತಿದ್ರು ಅಷ್ಟೇ. ನಳ ಬಂದ ಕೂಡಲೇ ಅವೆಲ್ಲ ಊರಿನ ನಾಗರಿಕರು ಕುಡಿದು ಬಿಟ್ಟರು. ದೊಡ್ಡ ದೊಡ್ಡ ಪೂಜೆ ಗೀಜೆ ಮಾಡಿ ಅದನ್ನು ಹರಿ ನೀರಿದ್ದಲ್ಲಿ ಬಿಡ್ಬೇಕು. ಅದನ್ನು ಬಿಟ್ಟು ಇಲ್ಲಿ ತಂದು ಕಸ ಒಗೆದು ಹೋಗಿಬಿಡ್ತಾರೆ. ಕೆರೆಯ ಸುತ್ತ ವಾಯುವಿಹಾರಕ್ಕಾಗಿ ಪಾದಚಾರಿ ಮಾರ್ಗ ನಿರ್ಮಿಸಲಾಗಿದೆ. ಕೆರೆಯ ಪಕ್ಕದಲ್ಲಿ ಉದ್ಯಾನವಿದ್ದು ನಿರ್ವಹಣೆಗೆ ಟೆಂಡರ್ ನೀಡಲಾಗಿದೆ. ಕೆರೆಯ ಮಧ್ಯ ಇರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನ ಸ್ವಚ್ಛ ಮಾಡದೆ ವರ್ಷಗಳೇ ಕಳೆದಿವೆ. ಕೆರೆಯಲ್ಲಿ ಬೋಟಿಂಗ್, ಜಲಕ್ರೀಡೆಯನ್ನು ಆರಂಭಿಸಲಾಗಿದ್ದು ಓಮ್ ವಾಟರ್ ಸ್ಪೋರ್ಟ್ಸ್ ಆ್ಯಂಡ್ ಅಡ್ವೆಂಚರ್ ಕಂಪನಿಗೆ ಟೆಂಡರ್ ನೀಡಲಾಗಿದೆ. ಆದರೆ ಕೆರೆ ತುಂಬ ಆವರಿಸಿದ ಅಂತರಗಂಗೆ ಹಾಗೂ ದುರ್ವಾಸನೆಯಿಂದ ಜನರು ಇತ್ತ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಜಲಕಳೆ ನಿರ್ಮೂಲನೆಗೆ ಸಾಕಷ್ಟು ಹಣ ಖರ್ಚು ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಕೆರೆಗೆ ಸೇರುವ ಕೊಳಚೆ ನೀರನ್ನು ತಡೆಯುವವರೆಗೂ ಜಲಕಳೆಗೆ ಮುಕ್ತಿ ಸಿಗದು ಎನ್ನುತ್ತಾರೆ ಸ್ಥಳೀಯರು. ಇದು 3 ಸಲ ಆಯ್ತು ಈಗ ನಮ್ಮ ಬಜೆಟ್ನಾಗ ಅವರು ರೊಕ್ಕ ಅದು ತಂದು ಮಾಡಾಕತ್ತ. ಸಾರ್ವಜನಿಕರಿಗೆ ಏನು ಉಪಯೋಗ ಆಗೋಲ್ದು. ಮತ್ತು ಇಲ್ಲಿ ನೋಡ್ರಿ ಅದು ಮತ್ತು ಹಂಗೆ ಬೆಳೆದ ಅದು ಮತ್ತು ಅವ್ರು ಹಂಗೆ ಬಜೆಟ್ನಾಗ ರೊಕ್ಕ ಕೊಡಾರ ಹಂಗೆ ಹಾಳು ಮಾಡೋದು ಇದೆ. ಇದು ಇನ್ನೂ ಸ್ವಾರ್ಥಕತೆ ಯಾವ ಪ್ರಯೋಜನ ಅಂಕರೇ ಆಗಿಲ್ಲ ರೀ ಸಾರ್ವಜನಿಕರಿಗೆ. ಅದಕ್ಕೆ ದಯವಿಟ್ಟು ಅದನ್ನು ಮುಕ್ತಗೊಳಿಸ್ರಿ, ಅದನ್ನು ಕಸ ಮುಕ್ತಗೊಳಿಸ್ರಿ. ಜಲಕಳೆ ತೆರವುಗೊಳಿಸಲು ಈಗಾಗಲೇ ಟೆಂಡರ್ ಕೊಡಲಾಗಿದೆ. ಕೊಳಚೆ ನೀರು ಕೆರೆ ಸೇರದೆ ನೇರ ಗಬ್ಬೂರು ಕೊಳಚೆ ಸಂಸ್ಕರಣಾ ಘಟಕಕ್ಕೆ ಸೇರಿಸುವ ಕಾರ್ಯ ಚಾಲ್ತಿಯಲ್ಲಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಹೇಳುತ್ತಾರೆ. ಹುಬ್ಬಳ್ಳಿಯ ಪ್ರಮುಖ ಪ್ರವಾಸಿ ಕೇಂದ್ರವಾದ ಉನ್ಕಲ್ ಕೆರೆ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸಿಗಬೇಕಾಗಿದೆ. ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮ್ರಾ ಪರ್ಸನ್ ಗೋವಿಂದರಾಜ್ ಜವಳಿ ಜೊತೆ ಸುಷ್ಮಾ ಸೌಸುದಿ, ಪ್ರಜಾವಾಣಿ ಹುಬ್ಬಳ್ಳಿ.